ವೆಲ್ಕಮ್ ಟು ಮೈ ಚಾನಲ್. ಕೇವಲ 2 ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿ ತೆಂಗಿನಕಾಯಿ ಬರ್ಫಿ 10 ನಿಮಿಷದಲ್ಲಿ ಮಾಡೋದು ಹೆಂಗಂತ ತಿಳಿಸ್ಕೊಡ್ತೀನಿ. ವಿಡಿಯೋದಲ್ಲಿ ನೋಡ್ತಿರ್ಬೋದು ಎಷ್ಟು ಸ್ಮೂತ್ ಆಗಿ ಬಂದಿದೆ ತೆಂಗಿನಕಾಯಿ ಬರ್ಫಿ ಅಂತ. ಇದಕ್ಕೆ 2 ಇಂಗ್ರೀಡಿಯೆಂಟ್ಸ್ ಸಾಕು. ಒಂದು ಹಸಿ ತೆಂಗಿನಕಾಯಿ, ಇನ್ನೊಂದು ಸಕ್ಕರೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇಲ್ಲಿ ನಾವು ಒಂದು ಹಸಿ ತೆಂಗಿನಕಾಯಿಯನ್ನು ತೆಗೆದುಕೊಂಡು ತರಿಯಾಗಿ ರುಬ್ಕೋಬೇಕು. ನಾನಿಲ್ಲಿ 2 ಕಪ್ ಆಗೋಷ್ಟು ತೆಂಗಿನಕಾಯಿ ತೊಗೊಂಡಿದ್ದೀನಿ. ಅದಕ್ಕೆ 1 ಕಪ್ ಆಗೋಷ್ಟು ಶುಗರ್ ಸಾಕಾಗುತ್ತೆ. 2 ಕಪ್ ತೆಂಗಿನಕಾಯಿನ ತರಿಯಾಗಿ ರುಬ್ಕೊಂಡ್ಮೇಲೆ 1 ಕಪ್ ಆಗೋಷ್ಟು ಶುಗರ್ನ ಒಂದು ಬಾಣಲೆಗೆ ಹಾಕ್ಕೊಂಡು ಅದಕ್ಕೆ ಅರ್ಧ ಕಪ್ ಆಗೋಷ್ಟು ನೀರು ಆ್ಯಡ್ ಮಾಡಿ ಚೆನ್ನಾಗಿ ಸ್ಟಿರ್ ಮಾಡ್ಕೋಬೇಕು. ನೋಡಿ, ಇಲ್ಲಿ ನಾನು ವಿಡಿಯೋದಲ್ಲಿ ತೋರಿಸ್ದಂಗೆ 1 ಕಪ್ ಆಗೋಷ್ಟು ಶುಗರ್ನ ತೊಗೊತಾ ಇದ್ದೀನಿ. ನೋಡಿ, 1 ಕಪ್ ಆಗೋಷ್ಟು ನೋಡ್ಬೋದು. 1 ಕಪ್ ಆಗೋಷ್ಟು ಶುಗರ್ ತೆಗೆದುಕೊಂಡು ಅದಕ್ಕೆ ಅರ್ಧ ಕಪ್ ಆಗೋಷ್ಟು ನೀರನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಆಯಿತು, ನೀರು ಆ್ಯಡ್ ಮಾಡ್ಕೊಂಡ ನಂತರ ನೋಡಿ ಆ್ಯಡ್ ಮಾಡಿದ್ದೀನಿ ನಾನು ಇವಾಗ ನೀರನ್ನು. ಆನಂತರ ಸ್ವಲ್ಪ ಸಕ್ಕರೆ ಕಮ್ಮಿ ಆಯಿತು ಅಂತ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಓಕೆ, ನೋಡಿ ನಿಮಗೆ ಟೇಸ್ಟಿಗೆ ತಕ್ಕಂತೆ ಜಾಸ್ತಿ ಬೇಕಾದರೆ ಜಾಸ್ತಿ ಆ್ಯಡ್ ಮಾಡ್ಕೊಳ್ಳಿ. ನನಗೆ ಸ್ವಲ್ಪ ಜಾಸ್ತಿ ಇರಲಿ ಅನಿಸ್ತು, ಅದಕ್ಕೋಸ್ಕರ ನಾನು ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದೇ ಥರ ಕೈ ಬಿಡ್ದಂಗೆ ತಿರ್ಸ್ತಾ ಇರಬೇಕು. ತಿರ್ಸಿದ ನಂತರ ನಿಮಗೆ 1 ಎಳೆ ಪಾಕ ಬರುತ್ತೆ. ತೋರಿಸ್ತೀನಿ ನಾನು ಲಾಸ್ಟಲ್ಲಿ. ನಿಮಗೆ 1 ಎಳೆ ಪಾಕ ಬಂದರೆ ನಿಮಗೆ ತೆಂಗಿನಕಾಯಿ ಬರ್ಫಿ ಚೆನ್ನಾಗಿ ರೆಡಿ ಆಯಿತು ಅಂತ ಅರ್ಥ. ಪಾಕ ಚೆನ್ನಾಗಿ ರೆಡಿ ಆಯಿತು ಅಂತ ಅರ್ಥ. ನೋಡಿ, ಇಲ್ಲಿ ನಾನು ಸ್ಟಿರ್ ಮಾಡ್ತಾಯಿದ್ದೀನಿ. ಇದೇ ಥರ ಕೈ ಬಿಡ್ದಂಗೆ ಸ್ಟಿರ್ ಮಾಡ್ತಾಯಿದ್ರೆ ಚೆನ್ನಾಗಿ ಪಾಕ ಬರುತ್ತೆ. ಪಾಕ 1 ಎಳೆ ಪಾಕ ನಿಮಗೆ ನಾನು ತೋರಿಸ್ತೀನಿ. ಆ ಥರ ಪಾಕ ಬಂದ ನಂತರ ನೀವು ತೆಂಗಿನಕಾಯಿ ಆ್ಯಡ್ ಮಾಡ್ಕೋಬೇಕು. ಮೊದಲಿಗೆ ತೆಂಗಿನಕಾಯಿ ಆ್ಯಡ್ ಮಾಡಿಕೊಂಡ್ರೆ ಬರ್ಫಿ ಚೆನ್ನಾಗಿ ಬರಲ್ಲ. ಈ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡಿದ್ರೆ ನಿಮಗೆ ಯಾವ ಥರ ಪಾಕ ಅಂತ ಗೊತ್ತಾಗಲ್ಲ. ನೋಡಿ, ಚೆನ್ನಾಗಿ ಕುದೀತಾ ಇದೆ. ಇವಾಗ ನಾನಿವಾಗ ಮತ್ತೆ ಇದು ಮಾಡ್ತಾಯಿದ್ದೀನಿ, ತಿರ್ಸ್ತಾ ಇದ್ದೀನಿ. ಕೈ ಬಿಡ್ದಂಗೆ ತಿರ್ಸ್ಬೇಕು, ಇಲ್ಲ ಅಂದರೆ ಅಲ್ಲಲ್ಲಿ ಗಟ್ಟಿ ಆಗಿಬಿಡುತ್ತೆ. ಚೆನ್ನಾಗಿ ತಿರ್ಸ್ತಾ ಹೋದರೆ ನಿಮಗೆ 1 ಎಳೆ ಪಾಕ ಹೀಗೆ ಮೇಲ್ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ 1 ಎಳೆ ಪಾಕ ಬಂತಂತ. ಈಗ ಬಂದಿಲ್ಲ ನೋಡಿ. ಬೀಳುವಾಗ ಸ್ವಲ್ಪ ಲೇಟಾಗಿ ಬೀಳಬೇಕು, ಅದು ಡ್ರಾಪ್ಸು. ಆ ಥರ ಪಾಕ ಮಾಡಬೇಕು ನೀವು. ಮಧ್ಯ ಪಾಕನ ಚೆಕ್ ಮಾಡ್ತಾ ಇರಬೇಕು. ತಿರ್ಸ್ತಾ ಪಾಕ ಚೆಕ್ ಮಾಡ್ಕೋಬೇಕು. ಒಂದೊಂದು ಸಲ ಬೇಗನೆ ಗಟ್ಟಿಯಾಗಿಬಿಡುತ್ತೆ ಅದು ಪಾಕ. ಅದಕ್ಕೋಸ್ಕರ ನೀವು ತಿರ್ಸ್ತಾ ಪಾಕ ಚೆಕ್ ಮಾಡಿದ್ರೆ ನಿಮಗೆ 1 ಎಳೆ ಪಾಕ ಬಂದಿದೆಯಾ ಇಲ್ವಾ ಅಂತ ನಿಮಗೆ ಗೊತ್ತಾಗುತ್ತೆ. ನೋಡಿ, ನಾನು ಚೆಕ್ ಮಾಡ್ಕೊತಾ ಇದ್ದೀನಿ. 1 ಟ್ರಿಪ್ ತಿರ್ಸಿದ ನಂತರ ಒಂದು ಸಲ ಚೆಕ್ ಮಾಡ್ತಾಯಿದ್ದೀನಿ. ನೋಡಿ, ಸ್ಲೋ ಆಗಿ ಸ್ವಲ್ಪನೇ ಸ್ಲೋ ಆಗಿ ಬೀಳೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿ 1 ಎಳೆ ಪಾಕ ಬಂದ ನಂತರ ನಾವು ತೆಂಗಿನಕಾಯಿ ತುರಿನ ಆ್ಯಡ್ ಮಾಡ್ಕೋಬೇಕಾಗತ್ತೆ. ನೋಡಿ, ನಿಧಾನಕ್ಕೆ 1 ಎಳೆ ಪಾಕ ಬಂತು. ನೋಡಿ, ಇದೇ 1 ಎಳೆ ಪಾಕ ಅಂತ ಹೇಳ್ತೀವಿ. ನೋಡಿ, 1 ನಿಮಿಷ ತೋರಿಸ್ತೀನಿ ಇವಾಗ ನಾನು. ನೋಡಿ, ಇಲ್ಲಿ ಕೈಯಲ್ಲಿ ಹಿಡಿದು ಈ ಥರ ಮಾಡಿದ್ರೆ 1 ಎಳೆ ಪಾಕ ಗೊತ್ತಾಗುತ್ತೆ ನಿಮಗೆ. 1 ಎಳೆ ಪಾಕ ಬಂದ ನಂತರ ಡೈರೆಕ್ಟಾಗಿ ತೆಂಗಿನಕಾಯಿ ನಾವು ಆ್ಯಡ್ ಮಾಡಬೇಕು. ನೋಡಿ, ಸ್ಲೋ ಆಗಿ ಬೀಳ್ತಾ ಇದೆ. ನೋಡಿ, ಇದೇ 1 ಎಳೆ ಪಾಕ ಅಂತ ಹೇಳೋದು ನಾವು. ಅದನ್ನು ಕೈಯಲ್ಲಿ ಹೀಗೆ ಮಾಡಿದ್ರೆ 1 ಎಳೆ ಪಾಕ ಬರೋದು ನಿಮ್ಗೆ ಕರೆಕ್ಟಾಗಿ ಅಬ್ಸರ್ವ್ ಆಗುತ್ತೆ. ನಿಧಾನಕ್ಕೆ ಬರ್ತಾ ಇದೆ ಇವಾಗ 1 ಎಳೆ ಪಾಕ. 1 ಎಳೆ ಪಾಕ ಬಂದ ನಂತರ ನೀವು ಡೈರೆಕ್ಟಾಗಿ ತೆಂಗಿನಕಾಯಿನ ಆ್ಯಡ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನೋಡಿ, ಈ ಥರ ಸ್ಲೋ ಆಗಿ ಬೀಳ್ತಾ ಇದ್ದರೆ, ಈ ಥರ ಸ್ಲೋ ಆಗಿ ಬೀಳೋಕ್ಕೆ ಸ್ಟಾರ್ಟ್ ಆಯಿತು ಅಂತ ಹೇಳಿದ್ರೆ ಇದಕ್ಕೆ 1 ಎಳೆ ಪಾಕ ಅಂತ ಹೇಳ್ತೀವಿ ನಾವು. ಈಗ ಇನ್ನೊಂದು 2 ಮಿನಿಟ್ಸ್ ಇದ್ದರೂ ಸಾಕಾಗತ್ತೆ. ಇವಾಗ ತೆಂಗಿನಕಾಯಿ ನೀವು ಆ್ಯಡ್ ಮಾಡ್ಕೋಬೋದು. ನೋಡಿ, ಈ ಥರ ಆದಾಗ ನೀವು ತೆಂಗಿನಕಾಯಿನ ಆ್ಯಡ್ ಮಾಡ್ಕೋಬೋದು. ಇಲ್ಲೇ ನಾನು ಸ್ವಲ್ಪ ಜಾಸ್ತಿನೇ ಪಾಕ ಮಾಡ್ಕೊಬಿಟ್ಟಿದ್ದೀನಿ. ನೋಡಿ 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 ಈ ಥರ ಪಾಕ ಸ್ಲೋ ಆಗಿ ಬೀಳುತ್ತೆ. ನೋಡಿ, ಎಳೆ ಬಂದು ಡ್ರಾಪ್ಸ್ ಆಗುತ್ತೆ. ನೋಡಿ, ಡ್ರಾಪ್ಸನ್ನ ಎಳೆ ಆಗಿ ಬೀಳುತ್ತೆ. ನೋಡಿ,
ಇದನ್ನೇ ಒಂದೆಳೆ ಪಾಕ ಅಂತ ನಾವು ಕರೆಯೋದು. ಈ ಥರ ಆದ ನಂತರ ನೀವು ಹಾಕ್ಬೋದು ತೆಂಗಿನಕಾಯಿ ಆ್ಯಡ್ ಮಾಡಿದ ನಂತರ ಈ ಥರ ಬಂದರೂ ಒಂದೆಳೆ ಪಾಕ ಬಂದುಬಿಡುತ್ತೆ. ಆ ಥರ ಕೈಯಲ್ಲಿ ನೋಡಿದ್ರೂ ಗೊತ್ತಾಗುತ್ತೆ ನಿಮಗೆ. ಇಲ್ಲಿ ವಿಡಿಯೋ ಕಾಣಿಸ್ತಾ ಇಲ್ಲ, ಕೈಯಲ್ಲಿ ಹಿಂಗೆ ಮಾಡಿದ್ರೆ ಒಂದೆಳೆ ಪಾಕ ಬರೋದು ಗೊತ್ತಾಗುತ್ತೆ ನಿಮಗೆ. ಒಂದು ನಿಮಿಷ ಇರಿ. ಈ ಥರ ಪಾಕ ಬಂದ ನಂತರ ನೀವು ತೆಂಗಿನಕಾಯಿ ಆ್ಯಡ್ ಮಾಡ್ಕೋಬೋದು. ತೆಂಗಿನಕಾಯಿ ಆ್ಯಡ್ ಮಾಡ್ಕೊಂಡ ನಂತರ ನೋಡಿ ಚೆನ್ನಾಗಿ ತಿರ್ಸ್ಬೇಕು. ತೆಂಗಿನಕಾಯಿ ಆ್ಯಡ್ ಮಾಡಿದ ನಂತರ ಅದೇ ಥರ ಕೈ ಬಿಡದೆ ತಿರ್ಸ್ಬೇಕು, ಇಲ್ಲಾಂದರೆ ಅಡಿ ಹಿಡಿದ್ಬಿಡುತ್ತೆ. ದಪ್ಪ ತಳದ ಪಾತ್ರ ಆದರೆ ನಿಮಗೆ ಅಡಿ ಹಿಡಿಯೋಲ್ಲ. ಚೆನ್ನಾಗಿ ತಿರ್ಸ್ಕೊಂಡು ಬರ್ಫಿ ಒಂದು 5 ಮಿನಿಟ್ಸ್ ತಿರ್ಸಿದ್ರೆ ಸಾಕಾಗತ್ತೆ. ಚೆನ್ನಾಗಿ ಘಮ ಬರುತ್ತೆ ನಿಮಗೆ. ತೆಂಗಿನಕಾಯಿ ಹಸಿ ವಾಸನೆ ಹೋಗಿ ಘಮ ಬರುತ್ತೆ. ಆ ಘಮ ಬಂದ ಮೇಲೆ ನಿಮಗೆ ಬರ್ಫಿ ರೆಡಿಯಾಗಿದೆ ಅಂತ ಅರ್ಥ. ನೋಡಿ ನಾನು ತಿರ್ಸ್ಕೊತಾ ಇದ್ದೀನಲ್ವ, ಅದು ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ಲೋ ಬೇಡ, ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. ಅವಾಗ ಇನ್ನೂ ಚೆನ್ನಾಗಿರುತ್ತೆ ನಿಮಗೆ. ಚೆನ್ನಾಗಿ ಬರ್ಫಿ ರೆಡಿ ಆಗುತ್ತೆ. ಅದೇ ಥರ ಕೈ ಬಿಡದೆ ಎಲ್ಲ ಸೈಡ್ ತಿರ್ಸ್ಕೊಳ್ಳಿ. ಅಷ್ಟರೊಳಗೆ ಒಂದು ತಟ್ಟೆಗೆ ಏನು ಮಾಡಿ ಅಂದರೆ ಸ್ವಲ್ಪ ತುಪ್ಪ ಆ್ಯಡ್ ಮಾಡಿ ಸವರ್ಕೊಳ್ಳಿ. ತಟ್ಟೆಗೆ ಫುಲ್ ಸವರ್ಕೊಂಡು ಇಟ್ಕೊಂಡ್ಬಿಡಿ. ಆವಾಗ ನೋಡ್ಬೋದು, ಇಲ್ಲಿ ನಾನು ಒಂದು ತಟ್ಟೆಗೆ ಚೆನ್ನಾಗಿ ತುಪ್ಪ ಸವರ್ಕೊಳ್ತಾ ಇದ್ದೀನಿ. ಈ ಥರ ಸವರ್ಕೊಳ್ಳಿ. ಚೆನ್ನಾಗಿ ಸುತ್ತಲೂ ಸವರ್ಕೊಂಡ ನಂತರ ಒಂದು ಸೈಡಲ್ಲಿ ಈ ಥರ ಸವರ್ಸ್ಕೊಳ್ಬೇಕು ಚೆನ್ನಾಗಿ. ಆವಾಗ ಮಾತ್ರ ಬರ್ಫಿ ಪೀಸ್ ಚೆನ್ನಾಗಿ ಬರುತ್ತೆ. ಆನಂತರ ಚೆನ್ನಾಗಿ ಇದು ಘಮ ಬಂದರೆ ತೆಂಗಿನಕಾಯಿ ಹಸಿ ವಾಸನೆ ಹೋಗಿ ಒಂದು ಘಮ ಬರುತ್ತೆ. ಆ ಥರ ಬಂದ ನಂತರ ನೀವೇನು ಮಾಡಬೇಕಂತ ಹೇಳಿದ್ರೆ ನೋಡಿ, ಇಲ್ಲಿ ತಟ್ಟೆಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಅದನ್ನ ಚೆನ್ನಾಗಿ ಆ ಥರ ಹಾಕೋಬೇಕು. ಪೂರ್ತಿ ಹಾಕಿ ಒಂದು ಶೇಪ್ ಕೊಡಬೇಕು ನೀವು ಇವಾಗಲೇ. ಇಲ್ಲ ಅಂದರೆ ಗಟ್ಟಿ ಆದಮೇಲೆ ಶೇಪ್ ಕೊಡೋಕ್ಕಾಗಲ್ಲ. ಇದೇ ಥರ ನಾವು ಫುಲ್ ಹಾಕಿ ಆನಂತರ ಒಂದು ಶೇಪಲ್ಲಿ ಅದನ್ನು ತಟ್ಕೋಬೇಕಾಗತ್ತೆ. ಅದೇ ಥರ ನಾನು ತಟ್ಕೊತಾ ಇದ್ದೀನಿ. ನೋಡಿ ಇಲ್ಲಿ ಯಾವ ಥರ ತಟ್ಕೊತಾ ಇದ್ದೀನಿ ಆ ಥರ ತಟ್ಕೊಳ್ಳಿ ನೀವು. ಆನಂತರ ನೀವು ಈಗ ಬಿಸಿ ಇರುವಾಗಲೇ ಇದೇ ಥರ ಮಾಡಿಕೊಂಡ್ರೆ ಚೆನ್ನಾಗಿ ಸೆಟ್ಟಾಗುತ್ತೆ. ಅದು ಎಲ್ಲ ಅಂದರೆ ಸೆಟ್ಟಾಗಲ್ಲ, ಆಮೇಲೆ ಪುಡಿ ಆಗಿಬಿಡುತ್ತೆ. ಹಾಗಾಗಿ ಇವಾಗಲೇ ನಾನು ಸೆಟ್ ಮಾಡ್ಕೊತಾ ಇದ್ದೀನಿ. ಚಮಚದಲ್ಲಿ ಚೆನ್ನಾಗಿ ಸೆಟ್ ಮಾಡ್ಕೊಂಡಾದ ನಂತರ ಇದೇ ಥರ ಸೆಟ್ ಮಾಡ್ಕೊಂಡ ನಂತರ ಇವಾಗಲೇ ಶೇಪ್ ಮಾಡ್ಕೊಬಿಡಿ. ಒಂದು ಚೂರಿ ತೊಗೊಂಡು ಇವಾಗಲೇ ಶೇಪ್ ಮಾಡಿ ಶೇಪ್ ಅಂತಕ್ಕಂಥ ಕಟ್ ಮಾಡಬೇಕಾಗತ್ತೆ. ನಾನು ಇಲ್ಲಿ ಮೊದಲಿಗೆ ಸೆಟ್ ಮಾಡ್ಕೊಂಡಿದ್ದೀನಿ. ಸೆಟ್ ಮಾಡ್ಕೊಂಡ ನಂತರ ನೋಡಿ, ಇವಾಗ ನಾನು ಒಂದು ಚೂರಿ ತೊಗೊಂಡು ಕಟ್ ಮಾಡ್ಕೊತೀನಿ, ಪೀಸ್ ಮಾಡ್ಕೊತೀನಿ ಇವಾಗಲೇ. ಆವಾಗ ನಿಮಗೆ ನೆಕ್ಸ್ಟ್ ಅದು ಪೀಸ್ ತೆಗಿಯೋಕ್ಕೆ ಚೆನ್ನಾಗಿರುತ್ತೆ. ನೋಡಿ ನಾನು ಚೆನ್ನಾಗಿ ಈಗ ಮಾಡ್ತಾಯಿದ್ದೀನಿ. ನೋಡಿ ಚೂರಿ ತೊಗೊಂಡು ಸೆಟ್ ಮಾಡ್ತಾಯಿದ್ದೀನಿ. ಆ ಥರ ಮಾಡಿಟ್ರೆ ನಿಮಗೆ ಡ್ರೈ ಆದಮೇಲೆ ಪೀಸ್ ಚೆನ್ನಾಗಿ ಬರುತ್ತೆ. ಡ್ರೈ ಆದಮೇಲೆ ಕಟ್ ಮಾಡೋಕ್ಕಾಗಲ್ಲ. ಇದನ್ನ ಸ್ವಲ್ಪ ಬಿಸಿ ಇರುವಾಗಲೇ ಈ ಥರ ಶೇಪ್ ಮಾಡಿ ಇಟ್ಕೊಂಡ್ರೆ ನಂತರ ಪೀಸ್ ಚೆನ್ನಾಗಿ ಬರುತ್ತೆ. ನೋಡಿ ಈ ಥರ ನಾನು ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನಂತರ ಚೆನ್ನಾಗಿ ಪೀಸ್ ನೋಡಿ ಇಲ್ಲಿ ಯಾವ ಥರ ಪೀಸ್ ಬಂದಿದೆ ಅಂತ. ನಿಜವಾಗ್ಲೂ ಬಾಯಲ್ಲಿಟ್ಟರೆ ಕರ್ಗೋಗುತ್ತೆ. ಸೂಪರಾಗಿರುತ್ತೆ. ಬೇಕಾದರೆ ಒಂದು ಸಲ ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ಕಮೆಂಟ್ ಮಾಡಿ. ಫಸ್ಟು ಇದೇ ಮೊದಲು ನಮ್ಮ ವಿಡಿಯೋ ನೋಡೋದಾದರೆ ಪ್ಲೀಸ್ ಫಾಲೋ ಮಾಡ್ಕೊಳ್ಳಿ. ಬೆಲ್ ಬಟನ್ ಪ್ರೆಸ್ ಮಾಡಿ. ನಾನು ಯಾವುದೇ ವಿಡಿಯೋ ಮಾಡಿದ್ರೆ ಪ್ಲಸ್ ನಿಮಗೆ ಬರುತ್ತೆ. ಥ್ಯಾಂಕ್ ಯು.